ವೀಕ್ಷಕರೇ ನಮಸ್ಕಾರ. RN ನ್ಯೂಸ್ಗೆ ಸ್ವಾಗತ. ಅಕ್ರಮ ಮರಳು ದಂಧೆ ಭೇದಿಸಿದ ಹುಕ್ಕೇರಿಯ ತಹಸೀಲ್ದಾರ್. ಹಾಡು ಹಗಲೇ ಮರಳು ದಂಧೆ. ನದಿಗುಡಿ ಕ್ಷೇತ್ರದಲ್ಲಿ ಅಕ್ರಮ ಮರಳು ಅಡ್ಡೆ ಮೇಲೆ ತಹಸೀಲ್ದಾರ್ ದಾಳಿ. ಪುಣೆಗೆ ಪಾಸ್, ಗುಡಿ ಕ್ಷೇತ್ರದಲ್ಲಿ ಫಿಲ್ಟರ್. ಖದೀಮ ಬಾಳಪ್ಪ ಪಾಟೀಲ್ ಆಟಕ್ಕೆ ಬ್ರೇಕ್ ಹಾಕಿದ ಅಧಿಕಾರಿಗಳು. ಟಿಪ್ಪರ್ ಟ್ರ್ಯಾಕ್ಟರ್ಗಳು ಜಪ್ತಿ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು. ಎಸ್, ಹಾಡು ಹಗಲೇ ಯಾವುದೇ ಭಯವಿಲ್ಲದೆ ನಡೆಯುತ್ತಿದ್ದ ಬೃಹತ್ ಅಕ್ರಮ ಮರಳು ದಂಧೆಯನ್ನ ಭೇದಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಕಳೆದ 4-5 ತಿಂಗಳಿಂದ ನದಿಗುಡಿ ಕ್ಷೇತ್ರ ಗ್ರಾಮದಲ್ಲಿ ಸದ್ದಿಲ್ಲದೆ ನಡೆಯುತ್ತಿದ್ದ ಫಿಲ್ಟರ್ ಮರಳು ಮಾಫಿಯಾದ ಮೇಲೆ ಹುಕ್ಕೇರಿಯ ತಹಸೀಲ್ದಾರ್ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ನಕಲಿ ಪಾಸ್ ತೋರಿಸಿ ಸರ್ಕಾರದ ಕಣ್ತಪ್ಪಿಸಿ ಕೋಟಿಗಟ್ಟಲೆ ಲೂಟಿ ಮಾಡುತ್ತಿದ್ದ ಖದೀಮ ಬಾಳಪ್ಪ ಪಾಟೀಲನ ಅಡ್ಡೆ ಮೇಲೆ ಅಧಿಕಾರಿಗಳು ಖಾಕಿ ಖದರ್ ತೋರಿಸಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಈತನ ಕಳ್ಳಾಟ ಹೇಗಿತ್ತು ಅಂದ್ರೆ, ಕೊಣ್ಣೂರಿನಿಂದ ಪುಣೆಗೆ ಮರಳು ಸಾಗಿಸುತ್ತಿರೋದಾಗಿ ಅಧಿಕಾರಿಗಳ ಕಣ್ತಪ್ಪಿಸಲು ಪಾಸ್ ತೋರಿಸುತ್ತಿದ್ದ. ಆದರೆ ವಾಸ್ತವದಲ್ಲಿ ಆ ಮರಳು ಪುಣೆಗೆ ಹೋಗುತ್ತಲೇ ಇರಲಿಲ್ಲ. ಬದಲಾಗಿ ನದಿ ಗುಡಿ ಕ್ಷೇತ್ರದಲ್ಲಿರುವ ತನ್ನದೇ ಸ್ವಂತ ಅಡ್ಡೆಗೆ ಮರಳನ್ನ ತಂದು ಸುರಿಯುತ್ತಿದ್ದ. ಅಲ್ಲಿ ಆ ಮರಳನ್ನು ಫಿಲ್ಟರ್ ಮಾಡಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹಾಕುತ್ತಿದ್ದ. ಈತನ ಅಕ್ರಮ ದಂಧೆಯ ಬಗ್ಗೆ ಖಚಿತ ಮಾಹಿತಿ ಕಲೆ ಹಾಕಿದ ಹುಕ್ಕೇರಿಯ ತಹಸೀಲ್ದಾರ್ ಸಾಹೇಬ್ರು ಇಂದು ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ ಬಾಳಪ್ಪ ಪಾಟೀಲನ ಅಡ್ಡೆ ಮೇಲೆ ದಿಢೀರ್ ದಾಳಿ ನಡೆಸಿದ್ದಾರೆ. ಯಾವುದೇ ಮುನ್ಸೂಚನೆ ಇಲ್ಲದೆ ನಡೆದ ಈ ದಾಳಿಯಲ್ಲಿ ಮರಳು ಮಾಫಿಯಾದ ಕಿಂಗ್ ಪಿನ್ ಬಾಳಪ್ಪ ಪಾಟೀಲ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಕಾರ್ಯಾಚರಣೆ ವೇಳೆ ಸ್ಥಳದಲ್ಲಿದ್ದ ಅಕ್ರಮ ಮರಳು, ಟಿಪ್ಪರ್ ಹಾಗೂ ಟ್ರ್ಯಾಕ್ಟರ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, RN ನ್ಯೂಸ್, ಹುಕ್ಕೇರಿ.